ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟು ಸಾಕು. ಲೇ ಉಸಿ ಮಕ್ಕ ಸಪ್ಪಗೆ ಮಾಡ್ಕೊಳ್ಳ, ನಿನ್ಗೆ ಏಟಾಗದೆ ತಾನೆ. ಅಮ್ಮ ಅಮ್ಮ ಕಾಲು ಇಷ್ಟಿದ್ರೆ ಸಾಕು ಬಿಡ್ಲಾ. ಏನ್ಲ ಆ್ಯಕ್ಟ್ರು ನೀನು, ಆ್ಯಕ್ಟ್ರುಗಳಿಗೆ ಕಾಂಪಿಟೇಷನ್ ಕೊಡ್ಬೋದಕ್ಕಲ್ಲ. ಇರ್ಲಿ, ರೈಟ್ ರೈಟ್. ಅರೆ, ನೀವು ಎಲ್ಲರೂ ಊಟಕ್ಕೆ ಕೂರ್ಬೋದಿತ್ತಲ್ಲ, ಎಲ್ಲರೂ ಒಟ್ಟಿಗೆ ಕೂತಂಗಾಗಿರೋದು. ಅದು ಹಾಗಲ್ಲ ಅಳಿಯಂದ್ರೆ, ಅದು ಯುಗಾದಿಗೆ ನೀವು ನವದಂಪತಿಗಳಿಬ್ರು ಬಂದಿದ್ದೀರಾ. ಮೊದಲು ನಿಮ್ಮಿಬ್ಬರದು ಊಟ ಆಗಬೇಕು, ಆಮೇಲೆ ನಾವೆಲ್ಲರೂ ಮನೆಯವ್ರು ಊಟ ಮಾಡ್ತೀವಿ. ಅದೇ ಶಾಸ್ತ್ರ. ನೀವು ಶುರು ಮಾಡಿ. ಲಕ್ಷ್ಮತೆ, ಲಕ್ಷ್ಮತೆ, ಅಯ್ಯ, ಏನಾಯ್ತಪ್ಪ? ಆಕ್ಸಿಡೆಂಟ್ ಆಯ್ತಜ್ಜಿ. ಲಕ್ಷ್ಮತೆ ಎಲ್ಲವ್ರೆ? ಹೌದಾ, ಒಳಗಡೆ ಹೋಗು. ಲಕ್ಷ್ಮತೆ, ಸಿದ್ದು, ಏನಾಯ್ತಪ್ಪ? ಅಯ್ಯೋ ಲಕ್ಷ್ಮತೆ, ಅದು ನನ್ನ ಗಾಡೀಲಿ ಬರ್ತಾ ಇದ್ನಾ, ಯಾವ ನನ್ನ ಮಗ ಅಡ್ಡ ಬಂದ್ಬಿಟ್ಟ, ಅವನು ಗುದ್ಬಿಟ್ಟನು ಅಂತ ತಪ್ಸಕ್ಕೋಗಿ ನಾನೇ ಬೀಳುವಂಗಾಯ್ತು. ಅಯ್ಯೋ, ಯಾರಪ್ಪ ಅದು? ಹಬ್ಬದ ದಿನ ನಿಧಾನ ಗಾಡಿ ಓಡಿಸ್ದೆ ಎಂತ ಕೆಲಸ ಮಾಡ್ಬಿಟ್ಟ. ಹೋಗ್ಲಿ ಬಿಡಿ ಲಕ್ಷ್ಮತೆ, ಒಂದ್ ಸ್ವಲ್ಪ ಏಟಾಗದೆ ಅಷ್ಟೇ. ವಾ, ಎಲ್ರಿಗೂ ನಮಸ್ಕಾರ. ಅಮ್ಮ, ಊಟ ಮಾಡಿ, ಊಟ ಮಾಡಿ. ಸಿದ್ದು, ನೀನ್ ಸೋಫಾನಲ್ಲಿ ಕೂತ್ಕೋ, ನಿನ್ಗೆ ಊಟ ತಗೊಂಡ್ ಬರ್ತೀನಿ, ನಡಿ. ಅಮ್ಮ, ಬನ್ನಿ ಮೇಡಮ್ರೆ. ಏನ್ರಿ ನಿಮ್ದು? ಇಷ್ಟು ದಿನ ಹಿಂದೆ ಬಂದಿದ್ದು ಸಾಕಾಗಿಲ್ಲ ಅಂತ ಎಲ್ರು ಮುಂದೆ ಬನ್ನಿ ಅಂತ ಬೇರೆ ಕರಿತೀರಾ? ಎಷ್ಟ್ರಿ ಧೈರ್ಯ ನಿಮಗೆ? ಇನ್ನೇನ್ರಿ, ಅಮ್ಮ, ನಾನೇನೋ ಪಾಪ ನಮ್ಮ ಅತ್ತೆ ಮಗಳು ಒಂಟಿಯಾಗಿ ಓಡಾಡ್ತವ್ರೆ ಅಂತ ಹಿಂದೆ ಬಂದ್ರೆ ನನ್ ಗತಿ ಹಿಂಗ್ ಮಾಡುದಾ? ನಾನೇನ್ ಮಾಡಿದೆ ನಿಮ್ಗೆ? ಅವ್ನು ಯಾವನ್ರಿ ಗೌಡ? ಅಮ್ಮ, ಅವ್ನು ಯಾವನ್ರಿ ಗೌಡ? ನಾನು
ಗೌಡ್ರ ಹ್ಞೂ ಅವನೇ ಅವನು ನಿಮ್ಮ ಹೆಸರು ಹೇಳ್ದ ನಮ್ಮ ಹುಡುಗಿಂದನೇ ಓದಿ ಅಂತ ಹೆಂಗ್ ಮಾಡವ್ನೆ ನೋಡಿ ಮೇಡಮ್ ಅವ್ರೆ. ಹಂಗಂದ್ರ ಇಲ್ಲ ಹಂಗೆ ಹೇಳಿಲ್ಲ. ಅವನು ಹೆಂಗದ ಅಂದರೆ ನನಗೆ ಪರಿಚಯ ಇರೋ ಹುಡುಗಿ ಒಂದು ಮಗಿನ ತಾಯಿ ಅವರಿಂದಗಡೆ ಯಾಕೆ ಓದಿ ಅಂತ ಹಂಗೆ ಹಿಂಗೆ ಅಂದೇಳಿ ಎಗ್ಗ ಮುಗ್ಗ ಹೊಡೆದಾಕ್ಬಿಟ್ಟ ಮೇಡಮ್ ಅವರು. ನಾನು ನೋಡಕ್ಕೆ ಚೆನ್ನಾಗಿದ್ದೆ. ಈ ಕಡೆಯಿಂದ ನೋಡಿದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಈ ಕಡೆಯಿಂದ ನೋಡಿದ್ರೆ ರಾಕಿಂಗ್ ಸ್ಟಾರ್ ಯಶ್ ತರ ಇದೆಯಾ ಅಂತ ಎಲ್ಲರೂ ಹೇಳೋರು. ಆದರೆ ಈಗ ನನ್ನ ಕೈ ಕಾಲು ಮೂರಿಸಿ ನನ್ನ ಕಾಮಿಡಿ ಪೀಸ್ ಮಾಡಿಬಿಟ್ಟಿದ್ರಲ್ಲ ಮೇಡಮ್ ಅವರ. ದೇವ್ರ ಮೆಚ್ಚಾರ ನಿಮ್ಮನ್ನ, ನೀವೇ ಹೇಳಿ. ಈ ವಿಷಯ ಏನಾದರೂ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಆ ಗೌಡು ನುಡಿಸಿ ಅವನಿಗೆ ಮಾರನಂಬಿ ಹಬ್ಬ ಮಾಡಿಸ್ಬಿಡ್ತಾರೆ. ನೋಡಿ ಕೊನೆಗೆ ನನ್ನ ನೋಡಿ ಆ ಮಗ ಕೂಡ ನಗೋಂಗಾಗೋಯ್ತು. ಈಗ ನಮ್ಮ ಮನೇಲಿ ಏನು ಅಂತ ಹೇಳಿ ನಾನು? ನೋಡಿ ಇದೆಲ್ಲ ನಂಗೆ ಗೊತ್ತಿಲ್ಲ, ನೀವು ಸುಮ್ಮನೆ ಹೋಗಿ. ಗೊತ್ತಿಲ್ಲ ಅಂದ್ರೆ ಹೇಗೆ ಮೇಡಮ್ ಅವರೇ? ಅವ್ನು ನಿಮ್ಮ ಹೆಸರು ಹೇಳಿದ್ದು. ಈಗ ನನ್ನ ಕೈ ಕಾಲು ಸರೋಗ ಗಂಟ ನನ್ನ ನೀವೇ ನೋಡ್ಕೋಬೇಕು, ನೀವೇ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಏನು, ನಾನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಮತ್ತೆ ಇನ್ಯಾರು ಕರ್ಕೊಂಡು ಹೋದರು? ನಮ್ಮನೇಲಿ ಈ ವಿಷಯನೆಲ್ಲ ಹೇಳೋಕ್ಕಾಗೋದಿಲ್ಲ. ಹೇಳಿದ್ರೆ ಏನಾಯ್ತದೆ ಅಂತ ನಿಮಗೆ ಗೊತ್ತು. ಸುಮ್ಮನೆ ನೀವೇ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸಿದ್ರೆ ಎಲ್ಲ ಸರಿ ಹೋಯ್ತದೆ. ಆಮೇಲೆ ಈ ವಿಷಯ ನಮ್ಮ ಮನೇಲಿ ಗೊತ್ತಾಗಿ ಅವ್ರು ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿ ಆಮೇಲೆ ಏನಾದ್ರು ತೊಂದರೆ ಆದರೆ ಅಷ್ಟೇ, ನೀವೇ ಯೋಚನೆ ಮಾಡಿ. ಅಯ್ಯೋ, ಇವನು ಅವ್ರ ಮನೆಗೆ ಹೋಗಿ ಹೇಳಿ, ಅವ್ರು ನಮ್ಮ ಮನೆಗೆ ಹೇಳಿ ತೊಂದರೆ ಆಗೋದು ಬೇಡ. ಹಾಸ್ಪಿಟಲ್ ಕರ್ಕೊಂಡು ಹೋಗೋದೇ ವಾಸಿ. ಒಂದಿನ ಕಷ್ಟ ಆದರೂ ಪರವಾಗಿಲ್ಲ. ಸರಿ, ನೀವು ಇದನ್ನೆಲ್ಲ ಮನೇಲಿ ಹೇಳಕ್ಕೆ ಹೋಗಬೇಡಿ. ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನೇ ಹೇಳ್ತೀನಿ. ಸರಿ ಮೇಡಮ್ ಅವರೇ. ಏನು ನೋವ್ತಾ ಇದೆಯಪ್ಪ ದೇವ್ರೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.